ಹಾಯ್ ಫ್ರೆಂಡ್ಸ್, ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಮುಸ್ಲಿಮರು ಪ್ರತಿದಿನ ದೇವರನ್ನ ಅಲ್ಲಾ ಅಂತ ಕೂಗೋದಕ್ಕೆ ಕಾರಣವೇನು? ಅದು ಕೂಡ ಸ್ಪೀಕರ್ಗಳನ್ನ ಹಾಕಿ ಮೈಕ್ಗಳಿಂದಲೇ ಕೂಗೋದಕ್ಕೆ ಕಾರಣವೇನು? ಇನ್ನು ಮುಸ್ಲಿಮರು ತಮ್ಮ ಸ್ವಂತ ಚಿಕ್ಕಮ್ಮನ ಮಗಳನ್ನ ದೊಡ್ಡಮ್ಮನ ಮಗಳನ್ನೇ ಮದುವೆಯಾಗೋದು ಯಾಕೆ? ಜೊತೆಗೆ ಮುಸ್ಲಿಂ ಮಹಿಳೆಯರು ಬುರ್ಕಾ ಅಥವಾ ಹಿಜಾಬ್ ಅನ್ನ ಧರಿಸೋದ್ರ ಹಿಂದಿನ ನಿಜವಾದ ಕಾರಣವೇನು? ಅಷ್ಟಕ್ಕೂ ಮುಸ್ಲಿಮರು ಮುಂಜೆಯನ್ನ ಯಾಕೆ ಮಾಡಿಸ್ಕೊಳ್ತಾರೆ? ಈ ರೀತಿ ಮುಸ್ಲಿಂ ಧರ್ಮದ ಬಗ್ಗೆ ನಿಮಗೆ ತಿಳಿಯದ ಕೆಲವು ರಹಸ್ಯ ಮಾಹಿತಿಗಳನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದೀವಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ನೇಹಿತರೆ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಇಸ್ಲಾಂ ಧರ್ಮಕ್ಕೆ 1400 ವರ್ಷಗಳ ಇತಿಹಾಸವಿದೆ. ಇಸ್ಲಾಂ ಅನ್ನೋ ಪದದ ಅರ್ಥ ಶಾಂತಿ ಮತ್ತು ಸಲ್ಲಿಕೆ. ಪ್ರತಿಯೊಬ್ಬ ಮುಸ್ಲಿಂ ಪ್ರತಿದಿನ ದೇವರ ಮುಂದೆ ಅಂದ್ರೆ ಅಲ್ಲಾನ ಮುಂದೆ ನಿಂತು ನಮಾಜನ್ನ ಮಾಡಬೇಕು. ಅದು ದಿನಕ್ಕೆ 5 ಬಾರಿ ನಮಾಜನ್ನ ಮಾಡಬೇಕು. ಮೊದಲನೇ ನಮಾಜನ್ನ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ಮಾಡಬೇಕು, ಅಂದ್ರೆ ಬೆಳಗ್ಗೆ 4:45 ಸಮಯಕ್ಕೆ ಮಾಡಬೇಕು. ಎರಡನೇ ನಮಾಜನ್ನ 1 ಗಂಟೆಗೆ, ಮೂರನೇ ನಮಾಜನ್ನ 4:30 ಸಮಯಕ್ಕೆ, ನಾಲ್ಕನೇ ನಮಾಜನ್ನ 6 ಗಂಟೆಗೆ, ಇನ್ನು 5ನೇ ನಮಾಜನ್ನ ರಾತ್ರಿ 8:15 ಸಮಯಕ್ಕೆ ಮಾಡಬೇಕು. ಅಷ್ಟಕ್ಕೂ ಇಲ್ಲಿ ನಮಾಜನ್ನ ಯಾಕೆ ಮಾಡ್ತಾರೆ? ಹಾಗೆ ನಮಾಜನ್ನ ಮಾಡೋದಕ್ಕಿಂತ ಮುಂಚೆ ಅಲ್ಲಾ ಅಂತ ಮೈಕ್ ನಲ್ಲಿ ಸ್ಪೀಕರ್ ಗಳಲ್ಲಿ ಕೂಗೋದಕ್ಕೆ ಕಾರಣವೇನು ಅನ್ನೋದನ್ನ ನೋಡಿದ್ರೆ, ಮುಸ್ಲಿಮರು ನಮಾಜನ್ನ ಮಾಡುವಾಗ ಅಲ್ಲಾ ಅಂತ ಮೈಕ್ ಗಳಲ್ಲಿ ಕೂಗೋದನ್ನ ಹಜನ್ ಅಂತ ಕರೆಯಲಾಗುತ್ತೆ. ಈ ರೀತಿ ಕೂಗೋದನ್ನ ನೀವು ಮಸೀದಿಗಳಲ್ಲಿ ನೋಡೇ ಇರ್ತೀರಾ. ನಮಾಜನ್ನ ಮಾಡುವಂತಹ ಸಮಯವಾಗಿದೆ, ದಯವಿಟ್ಟು ಎಲ್ಲ ಮುಸ್ಲಿಮರು ನಮಾಜ್ ಮಾಡೋದಕ್ಕೆ ಬನ್ನಿ ಅಂತ ಕರೆಯೋದೇ ಅದರ ಉದ್ದೇಶವಾಗಿದೆ. ಆದ್ರೆ ಇಲ್ಲಿ ಮೈಕ್ ಗಳನ್ನ ಹಾಕಿ ಸ್ಪೀಕರ್ ಗಳಿಂದಲೇ ಕೂಗೋದಕ್ಕೆ ಕಾರಣವೇನು ಅಂದ್ರೆ, ಆಗಿನ ಕಾಲದಲ್ಲಿ ಅಂದ್ರೆ ಸುಮಾರು 106 ವರ್ಷಗಳ ಹಿಂದೆ ಟೈಮ್ ಅನ್ನ ನೋಡೋದಕ್ಕೆ ಎಲ್ಲರ ಬಳಿಯೂ ವಾಚ್ ಗಳಾಗ್ಲಿ ಮನೆಯಲ್ಲಿ ಗಡಿಯಾರಗಳಾಗ್ಲಿ ಇರ್ತಾ ಇರ್ಲಿಲ್ಲ. ಕೇವಲ ಆಕಾಶವನ್ನ ನೋಡಿ ವಾತಾವರಣವನ್ನ ಗಮನಿಸಿ ಇಷ್ಟೇ ಸಮಯ ಆಗಿರಬಹುದು ಅಂತ ಊಹೆ ಮಾಡಿ ನಮಾಜನ್ನ ಮಾಡೋದಕ್ಕೆ ಮುಸ್ಲಿಮರು ಮಸೀದಿಗಳಿಗೆ ಹೋಗ್ತಾ ಇದ್ರು. ಆದ್ರೆ ಕೆಲವು ಜನರಿಗೆ ಸಮಯ ಎಷ್ಟಾಗಿದೆ ಅಂತ ಗೊತ್ತಾಗದೆ ಒಂದೇ ಸಮಯಕ್ಕೆ ಬಂದು ನಮಾಜನ್ನ ಮಾಡೋದಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಇದರಿಂದ ಮೊಹಮ್ಮದ್ ಪೈಗಂಬರ್ ರವರು ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಚರ್ಚೆಗೆ ಕೂತ್ಕೋತಾರೆ. ಆಗ ಕೆಲವೊಂದಿಷ್ಟು ಜನರು ನಮಾಜ್ನ ಸಮಯವಾಗಿದೆ ಬನ್ನಿ ಅಂತ ಸೂಚನೆ ಕೊಡೋದಕ್ಕೆ ಕ್ರಿಶ್ಚಿಯನ್ನರಂತೆ ಚರ್ಚ್ ನಲ್ಲಿ ಬಳಸುವ ಬೆಲ್ ಅನ್ನ ಬಳಸಬೇಕು ಅಂತ ಸಲಹೆಯನ್ನ ಕೊಡ್ತಾರೆ. ಆದ್ರೆ ಮೊಹಮ್ಮದ್ ಪೈಗಂಬರ್ ಅವರು ಅದಕ್ಕೆ ಒಪ್ಪೋದಿಲ್ಲ. ಆಗ ಮತ್ತೆ ಕೆಲವರು ಯಹೂದಿಗಳು ಬಳಸುವಂತಹ ಕೊಂಬಿನಂತಹ ತುತ್ತೂರಿಯನ್ನ ಬಳಸೋದಕ್ಕೆ ಸಲಹೆಯನ್ನ ಕೊಡ್ತಾರೆ. ಅದಕ್ಕೂ ಕೂಡ ಮೊಹಮ್ಮದ್ ಪೈಗಂಬರ್ ಅವರು ಒಪ್ಪೋದಿಲ್ಲ. ಆಗ ಮತ್ತೆ ಕೆಲವರು ಖುದ್ದಾಗಿ ಮನುಷ್ಯನೇ ನಮಾಜ್ನ ಸಮಯವಾಗಿದೆ ಬನ್ನಿ ಅಂತ ಕೂಗಿದ್ರೆ ಹೇಗಿರುತ್ತೆ ಅಂತ ಸಲಹೆಯನ್ನ ಕೊಡ್ತಾರೆ. ಆಗ ಪೈಗಂಬರ್ ಅವರು ಒಪ್ಪಿಕೊಳ್ತಾರೆ. ಅಂದಿನಿಂದ ಅಲ್ಲಾ ಅಂತ ಕೂಗುತ್ತಾ ನಮಾಜ್ನ ಸಮಯವಾಗಿದೆ ಅಂತ ಸೂಚನೆಯನ್ನ ಕೊಡ್ತಾರೆ. ಆದ್ರೆ ಅಂದಿನ ಕಾಲದಲ್ಲಿ ಮೈಕ್ ಗಳಾಗ್ಲಿ ಸ್ಪೀಕರ್ ಗಳಾಗ್ಲಿ ಇರ್ಲಿಲ್ಲ. ಯಾವಾಗ ಮೈಕ್ ಗಳು ಸ್ಪೀಕರ್ ಗಳು ಬಳಕೆಗೆ ಬಂದ್ವೋ ಅಂದಿನಿಂದ ಇವುಗಳನ್ನ ಬಳಸಿ ಅಲ್ಲಾ ಅಂತ ಕೂಗೋದಕ್ಕೆ ಶುರು ಮಾಡಿದ್ರು. ಇನ್ನು ಇಸ್ಲಾಂ ಧರ್ಮದಲ್ಲಿ ಮುಸ್ಲಿಮರು ಮದುವೆ ಆಗೋದಕ್ಕೆ ಇರೋ ಆಚಾರ ಪದ್ಧತಿಗಳು ವಿಭಿನ್ನವಾಗಿದೆ. ಹೌದು ಫ್ರೆಂಡ್ಸ್, ಮುಸ್ಲಿಂ ಸಮುದಾಯದಲ್ಲಿ ಪುರುಷರು ಏಕಕಾಲಕ್ಕೆ ಅಂದ್ರೆ ಒಂದೇ ಬಾರಿ 4 ಜನ ಸ್ತ್ರೀಯರನ್ನ ಮದುವೆ ಆಗ್ಬೋದು. ಆದ್ರೆ ಸ್ತ್ರೀಯರಿಗೆ ಮಾತ್ರ ಆ ಸ್ವತಂತ್ರವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಹಣದ ಕೊರತೆಯಿಂದ ಅಥವಾ 4 ಜನ ಮಹಿಳೆಯರನ್ನ ಮದುವೆಯಾಗಿ ಸಂಸಾರವನ್ನ ಮಾಡೋದು ತುಂಬಾ ಕಷ್ಟ ಎಂಬ ಕಾರಣಕ್ಕೆ, ಜೊತೆಗೆ ಮಹಿಳೆಯರು ವಿದ್ಯಾವಂತರಾಗಿರೋದ್ರಿಂದ ಇವತ್ತಿನ ಕಾಲದಲ್ಲಿ ಮುಸ್ಲಿಂ ಪುರುಷರು ಒಂದೇ ಮದುವೆಯನ್ನ ಆಗ್ತಾ ಇದ್ದಾರೆ. ಇನ್ನು ಇಸ್ಲಾಂ ಧರ್ಮದಲ್ಲಿ ಮದುವೆಯಾಗೋದನ್ನ ಶಾದಿ ಅಂತ ಕರೆಯಲಾಗುತ್ತೆ. ಶಾದಿ ಅನ್ನೋದು ಪರ್ಷಿಯನ್ ಭಾಷೆಯ ಪದ. ಮುಸ್ಲಿಮರ ಮದುವೆ ಆಚಾರಗಳ ಪ್ರಕಾರ ಇಸ್ಲಾಂ ಧರ್ಮದಲ್ಲಿ ಶತಮಾನಗಳಿಂದಲೂ ರಕ್ತ ಸಂಬಂಧಿಕರನ್ನೇ ಮದುವೆಯಾಗೋ ಪದ್ಧತಿ ಇದೆ. ಹೀಗಾಗಿ ಪ್ರತಿಯೊಬ್ಬ ಪುರುಷನು ತನ್ನ ತಾಯಿಯ ಸೋದರ ಅಂದ್ರೆ ಸೋದರ ಮಾವನ ಮಗಳನ್ನ ಮದುವೆಯಾಗೋದಕ್ಕೆ ಅವಕಾಶವಿದೆ. ಇದಷ್ಟೇ ಅಲ್ಲ, ತನ್ನ ತಾಯಿಯ ಸೋದರಿಯರು ಅಂದ್ರೆ ದೊಡ್ಡಮ್ಮ ಚಿಕ್ಕಮ್ಮನ ಮಗಳನ್ನು ಸಹ ಮದುವೆ ಆಗ್ಬೋದು. ಇನ್ನು ಒಬ್ಬ ಮುಸ್ಲಿಂ ಪುರುಷ ಈಗಾಗ್ಲೇ ಒಬ್ಬ ಮಹಿಳೆಯನ್ನ ಮದುವೆಯಾಗಿ ಅವನ ಪತ್ನಿ ಸತ್ತು ಹೋದ್ರೆ ಅಥವಾ ಅವನಿಂದ ದೂರ ಆದ್ರೆ ಅವಳ ಅಕ್ಕ ಅಥವಾ ತಂಗಿಯನ್ನ ಮದುವೆ ಆಗೋ ಅವಕಾಶವಿದೆ. ಇದೇ ರೀತಿ ಇಸ್ಲಾಂನಲ್ಲಿ ಮದುವೆ ಆಗೋದಕ್ಕೆ ಕೆಲವು ನಿರ್ಬಂಧಗಳು ಕೂಡ ಇವೆ. ಅದೇನು ಅಂದ್ರೆ, ಒಬ್ಬ ಮುಸ್ಲಿಂ ಪುರುಷ ಈಗಾಗ್ಲೇ 4 ಜನ ಪತ್ನಿಯರನ್ನ ಮದುವೆಯಾಗಿದ್ದು ಅವನ 4 ಜನ ಪತ್ನಿಯರು ಜೀವಂತವಿರುವಾಗ 5ನೇ ಅವಳನ್ನ ಮದುವೆ ಆಗುವಂತಿಲ್ಲ. ಇಲ್ಲಿ ತೊಂದರೆ ಏನು ಅಂದ್ರೆ, ಶತಮಾನಗಳಿಂದಲೂ ಮುಸ್ಲಿಮರು ರಕ್ತ
ಸಂಬಂಧಗಳಲ್ಲೇ ಮದುವೆಯಾಗಿ ಅವರ ದೇಹದಲ್ಲಿನ ಜೀನ್ಸ್ಗಳು ಏರುಪೇರಾಗಿ ಹುಟ್ಟುವಂತಹ ಮಕ್ಕಳ ಆರೋಗ್ಯದಲ್ಲಿ ತೊಂದರೆಗಳು ಜೊತೆಗೆ ಬುದ್ಧಿಶಕ್ತಿಯಲ್ಲಿ ತೊಂದರೆಗಳು ಸಹಜವಾಗಿವೆ. ಇನ್ನು ಮುಖ್ಯವಾಗಿ ಮುಸ್ಲಿಮರು ತಮ್ಮ ಗುಪ್ತಾಂಗಕ್ಕೆ ಯಾಕೆ ಮುಂಜಿಯನ್ನ ಮಾಡಿಸಿಕೊಳ್ತಾರೆ ಅಥವಾ ಅವರ ಜನನಾಂಗದ ಮುಂದಿನ ಭಾಗದ ಚರ್ಮವನ್ನ ಯಾಕೆ ಕತ್ತರಿಸಿಕೊಳ್ತಾರೆ ಅಂತ ನೋಡೋದಾದ್ರೆ, ಪ್ರತಿಯೊಬ್ಬ ಮುಸ್ಲಿಂ ವ್ಯಕ್ತಿಯು ಕಡ್ಡಾಯವಾಗಿ ಮುಂಜಿಯನ್ನ ಮಾಡಿಸಲೇಬೇಕು ಅಂತ ನಿಯಮವೇನೂ ಇಲ್ಲ. ಆದ್ರೆ ಮುಂಜಿ ಮಾಡಿಸ್ಕೊಳ್ಳೋದು ಉತ್ತಮ ಅಂತ ಅವರ ನಂಬಿಕೆ. ಯಾಕಂದ್ರೆ ಪುರುಷರು ಮೂತ್ರ ವಿಸರ್ಜನೆ ಮಾಡಿದ ನಂತರ ಕೆಲವೊಂದಿಷ್ಟು ಹನಿಗಳು ಅಂದ್ರೆ ಮೂತ್ರದ ಹನಿಗಳು ಚರ್ಮದ ಒಳಗಡೆ ಉಳಿದು ಬಿಡುತ್ತೆ, ಇದರಿಂದ ಚರ್ಮ ರೋಗ ಬರುತ್ತೆ ಅನ್ನೋ ಕಾರಣಕ್ಕೆ, ಜೊತೆಗೆ ಪುರುಷರು ಅವರ ಜನನಾಂಗವನ್ನ ಸ್ವಚ್ಛವಾಗಿ ಇರಿಸಿಕೊಳ್ಳದೆ ಹೋದ್ರೆ ಆ ಭಾಗಕ್ಕೆ ತೊಂದರೆಯಾಗುತ್ತೆ ಅಂತ ಇಸ್ಲಾಂ ಧರ್ಮದಲ್ಲಿ ಗಂಡು ಮಗುವಿಗೆ 7 ವರ್ಷ ವಯಸ್ಸಾಗುತ್ತಿದ್ದ ಹಾಗೆ ಮುಂಜಿಯನ್ನ ಮಾಡಿಸಲಾಗುತ್ತೆ. ಇನ್ನು ಕೆಲವೊಂದಿಷ್ಟು ಜನ ಮುಸ್ಲಿಮರು ಮಗು ಹುಟ್ಟಿದ ಕೇವಲ 7 ದಿನಗಳಲ್ಲಿ ಆ ಮಗುವಿಗೆ ಮುಂಜಿಯನ್ನ ಮಾಡಿಸ್ತಾರೆ. ಆದ್ರೆ ಇಲ್ಲಿ ಪುರುಷರ ಜನನಾಂಗದ ಚರ್ಮವನ್ನ ಕತ್ತರಿಸಿ ಹಾಕೋದ್ರಿಂದ ಬೇರೆ ರೀತಿಯ ಸಮಸ್ಯೆಗಳು ಕೂಡ ಉಂಟಾಗುತ್ತೆ. ಇನ್ನು ಕೊನೆಯದಾಗಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಅನ್ನ ಧರಿಸೋದ್ರ ಹಿಂದಿನ ಕಾರಣವನ್ನ ನೋಡೋದಾದ್ರೆ, ಮುಸ್ಲಿಂ ಮಹಿಳೆಯರು ತಮ್ಮ ಬಟ್ಟೆಯ ಮೇಲೆ ಧರಿಸುವ ಕಪ್ಪು ವಸ್ತ್ರವನ್ನ ಬುರ್ಕಾ ಅಥವಾ ಹಿಜಾಬ್ ಅಂತ ಕರೆಯಲಾಗುತ್ತೆ. ಮುಸ್ಲಿಂ ಮಹಿಳೆ ಪರಪುರುಷರ ಕೆಟ್ಟ ದೃಷ್ಟಿಯಿಂದ ತನ್ನನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಹಿಜಾಬ್ ಅನ್ನ ಧರಿಸಬೇಕು ಅಂತ ಇಸ್ಲಾಂನ ಪ್ರವಾದಿಗಳು ಸೂಚಿಸಿದ್ರಿಂದ ಮುಸ್ಲಿಂ ಮಹಿಳೆಯರು ಹಿಜಾಬ್ ಅನ್ನ ಧರಿಸ್ತಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮುಸ್ಲಿಂ ಮಹಿಳೆಯರು ಕೂಡ ಪ್ರಪಂಚವನ್ನ ಅರ್ಥ ಮಾಡಿಕೊಂಡು ವಿದ್ಯಾವಂತರಾಗಿ ಮೂಢನಂಬಿಕೆಗಳಿಂದ ಹೊರ ಬರ್ತಾ ಇದ್ದಾರೆ, ಎಲ್ಲರ ರೀತಿ ಬದುಕ್ತಾ ಇದ್ದಾರೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.